ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಮದ್ಯಪ್ರಿಯರ ವಿಚಾರ ನಾವು ಮಾತಾಡಲೇಬೇಕು. ಸೆಲೆಬ್ರೇಷನ್ ಗುಂಗಲ್ ವಿಪರೀತ ತೇಲಾಡೋರಿಗೆ ಎಚ್ಚರ ಅಂತ ಒಂದು ಡೀಟೇಲ್. ಡ್ರಿಂಕ್ಸ್ ಮಾಡಿದ ಎಲ್ರಿಗೂ ಡ್ರಾಪ್ ಮಾಡುವಂತಹ ಕೆಲಸ ಮಾಡಲ್ಲ ಪೊಲೀಸರು. ಎಣ್ಣೆ ಮತ್ತಲ್ಲಿದ್ದ ಎಲ್ಲರನ್ನ ಮನೆ ತನಕ ಬಿಡಲ್ಲ. ಇದು ತುಂಬ ವಿಪರೀತ ಆಗಿತ್ತು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಲುಪಿದ್ದವ್ರಿಗೆ ಸರ್ಕಾರದ ವತಿಯಿಂದಲೇ ಎಲ್ಲ ಮನೆಗೆ ಡ್ರಾಪ್ ಮಾಡ್ತಾರೆ ಅಂತ. ಹಂಗಿರಲ್ಲ. ಸಂಭ್ರಮಾಚರಣೆಯ ವೇಳೆ ರೆಸ್ಟಿಂಗ್ ಸೆಂಟರ್ಗಳಂತ ಮಾಡಿದ್ದಾರೆ. 15 ಕಡೆಗಳಲ್ಲಿ ರೆಸ್ಟಿಂಗ್ ಸೆಂಟರ್ ಇದೆ. ಇದರಲ್ಲಿ ಎಷ್ಟು ಜನರನ್ನು ತುಂಬಿಸ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಗುಂಡು ಹಾಕಿ ಬೇಡ ಅನ್ನಲ್ಲ, ಬಟ್ ಗುಂಡಿಗೆ ಬೀಳೋ ಥರ ಗುಂಡು ಹಾಕಬೇಡಿ. ಆಮೇಲೆ ಗುಂಡು ಹಾಕಿ ಮನೆಯಲ್ಲಿ ಯಾವ ಮನೆ ನಮ್ಮದು ಅಂತ ಹೇಳಿ ಕನ್ಫ್ಯೂಸ್ ಆಗೋಷ್ಟೆಲ್ಲ ಗುಂಡು ಹಾಕಬೇಡಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ, ಸರ್ಕಾರದವರು ಹೇಳ್ತಾ ಇದ್ದಾರೆ. ಬಟ್ ಏನು ಮಾಡ್ತೀರಾ, ಪಬ್ಗಳೆಲ್ಲ ವಿಪರೀತ ಆಕರ್ಷಕ ಆಫರ್ಗಳನ್ನು ಬೇರೆ ರನ್ ಮಾಡ್ತಾ ಇರ್ತಾರೆ. ನೋಡೋಣ ಏನಾಗುತ್ತೆ ಇವತ್ತು ಅಂತ ಡೀಟೇಲಾಗಿ ಕೊಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಗುಂಡು ಹಾಕಬೇಡಿ ಅಂತ ನಾವು ಹೇಳೋಕ್ಕೂ ಆಗಲ್ಲ, ಹೇಳಿದ್ರೆ ಯಾರೂ ಕೇಳೋದೂ ಇಲ್ಲ. ಗುಂಡು ಹಾಕಿ ಗುಂಡಿಗೆ ಬೀಳದೇ ಇರೋ ರೀತಿ ರೆಸ್ಪಾನ್ಸಿಬಿಲಿಟೀಸು ಅವ್ರದ್ದು ಆಗಿರುತ್ತೆ ಮತ್ತು ಪೊಲೀಸರದ್ದು ಆಗಿರುತ್ತೆ. ಸೊ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ? ಮಮತಾ, ಇವತ್ತು ಯಾವ ಹಿತವಚನಗಳು ಯಾರ ಕಿವಿಗೂ ಕೂಡ ಕೇಳಿಸೋದಿಲ್ಲ. ಗುಂಡು ಹಾಕ್ಬೇಡಿ ಅನ್ನುವಂಥ ಹಿತವಚನ ಕೇಳುವಂತಹ ಗೋಜಿಗೆ ಯಾರು ಕೂಡ ಹೋಗೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಬೆಂಗಳೂರಿನಲ್ಲಿ ಯಾವ ರೀತಿ ಪಾರ್ಟಿ ಮೂಡ್ ಇವಾಗ ಶುರುವಾಗಿದೆ. ಎಸ್ಪೆಷಲಿ ರೀಲ್ಸ್ಗಳ ಹಾವಳಿ ಇದರ ಜೊತೆಗೆ. ಸೊ ಹಾಗಾಗಿ ಸೆಲೆಬ್ರೇಷನ್ ಮೂಡ್ನಲ್ಲಿ ಇದೆ. ಸೊ ಕ್ರೌಡನ್ನು ತೋರಿಸ್ಬಿಡ್ತೀನಿ ನಿಮಗೆ ಒಂದ್ಸಲ. ಸೊ ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ ತುಂಬ ಕ್ರೌಡ್ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆಗೆ ಪಬ್ಗಳಿಗೆ ಎಸ್ಪೆಷಲಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬೌನ್ಸರ್ಸ್ಗಳ ವಿಚಾರದಲ್ಲಾಗಿರ್ಬೋದು, ಅದರಲ್ಲೂ ಕೂಡ ಖುದ್ದು ಆಯುಕ್ತರೇ ಸಭೆ ಮೇಲೆ ಸಭೆಯನ್ನು ಕರೆದ್ರು ಎಲ್ಲ ಪಬ್ ರೆಸ್ಟೋರೆಂಟ್ ಮಾಲೀಕರನ್ನ. ಸೊ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಎಲ್ಲವೂ ಕೂಡ ಭದ್ರತೆಯ ವಿಚಾರದಲ್ಲಿ ಎಸ್ಪೆಷಲಿ ಈಗ ಪ್ರತಿ ಟೇಬಲ್ಗಳಿಗೆ ಕಣ್ಗಾವಲು ಇರುವಂತೆ CCTVಗಳನ್ನು ಅಳವಡಿಕೆ ಮಾಡಿದ್ದಾರೆ. ಲೇಡಿ ಬೌನ್ಸರ್ಸ್ಗಳನ್ನು ನೇಮಕ ಮಾಡಿದ್ದಾರೆ. ಜೊತೆಗೆ ಸಾರ್ವಜನಿಕರು ಯಾರಾದರೂ ಅಂದರೆ ಪಬ್ಗೆ ಬಂದಾಗ ಕುಡಿದ ಮತ್ತಿನಲ್ಲಿ ಏನಾದರೂ ಅನುಚಿತ ವರ್ತನೆ ಮಾಡಿದ್ರೆ, ತೀರಾ ಕಿರಿಕಿರಿಯನ್ನು ಉಂಟು ಮಾಡಿದ್ರೆ ನೀವು ದಯವಿಟ್ಟು ಪೊಲೀಸರಿಗೆ ಹೇಳಿ, ಅವ್ರನ್ನ ಪೊಲೀಸರಿಗೆ ಒಪ್ಪಿಸಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ತುಂಬ ನಿಗಾವನ್ನು ಇಡಬೇಕು. ಪಾರ್ಕಿಂಗ್ಗಳ ವಿಚಾರದಲ್ಲಿ ನಿಗಾವನ್ನು ಇಡಬೇಕು. ಸೊ ಹೀಗೆ ಎಲ್ಲವನ್ನ ಕೂಡ ಪೊಲೀಸರು ಈಗಾಗಲೇ ಅದನ್ನು ಯಥಾವತ್ತಾಗಿ ಹೇಳಿದ್ದಾರೆ. ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಸೊ ಒಂದಿಷ್ಟು ಪಬ್ಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಪಾರ್ಟಿ ಮೂಡ್ನಲ್ಲಿ ಸಜ್ಜಾಗಿ ನಿಂತಿರುವಂಥದ್ದು. ಹೊರಭಾಗದಲ್ಲೇ ಎಲ್ಲವೂ ಕೂಡ ಕಲರ್ಫುಲ್ ಆಗಿ ಸಜ್ಜಾಗಿ ನಿಂತಿದೆ. ಸೊ ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ ಇದು ಈಗ ಸದ್ಯದ ಕಾಣಿಸ್ತಾ ಇರುವಂತಹ ವೈಬ್ಸ್. ಇದು ತುಂಬ ಅಂದರೆ ರಾತ್ರಿ ಹೊತ್ತು ಯಾವ ರೀತಿ ಇರುತ್ತೆ ಅಂದರೆ ಈ ಭಾಗದಲ್ಲಿ ಕಾಲಿಡೋದಕ್ಕೂ ಕೂಡ ಸಾಧ್ಯವಿರಲ್ಲ, ಆ ರೀತಿಯ ಪರಿಸ್ಥಿತಿ ಇರುತ್ತೆ. ಈ ಹೊತ್ತಿನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಫ್ಯಾಮಿಲೀಸ್ ತುಂಬ ಜನ ಬಂದು ಎಂಜಾಯ್ ಮಾಡೋಣ, ರಾತ್ರಿ ಹೊತ್ತಂತೂ ಬರೋದಕ್ಕಾಗಲ್ಲ ಅಂತ ಈ ಟೈಮ್ನಲ್ಲಿ ಬಂದು ಹೊಸ ವರ್ಷದ ಹೊಸ್ತಿಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೊನೆಯ ದಿನವನ್ನು ಎಂಜಾಯ್ ಮಾಡೋಣ ಇವತ್ತು ಅಂತ ಬರ್ತಾ ಇದ್ದಾರೆ. ಸೊ ಇದು ಪಾರ್ಟಿ ಯಾವ ರೀತಿ ಸಿದ್ಧವಾಗಿದೆ ಅನ್ನುವಂಥದ್ದು ಹೊರಗಡೆಯಿಂದ ಕಲರ್ಫುಲ್ ಆಗಿ ರಂಗುರಂಗಾಗಿ ಆ ಒಂದು ದೀಪಾಲಂಕಾರವನ್ನು ಕೂಡ ಮಾಡಿದ್ದಾರೆ. ಸೊ ಎಲ್ಲ ಪಬ್ಗಳ ಮುಂಭಾಗ ಪ್ರತಿಯೊಂದು ಗ್ರಾಹಕರನ್ನ ಆಕರ್ಷಣೆ ಮಾಡೋದಕ್ಕೆ ಸಾಕಷ್ಟು ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ವಿಶೇಷವಾಗಿರುವಂತಹ ರಿಯಾಯಿತಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಕಲರ್ಫುಲ್ ಆಗಿ ಸಜ್ಜಾಗ್ತಾ ಇದೆ. ಸೊ ಎಲ್ಲವೂ ಕೂಡ ಹೊಸ ವರ್ಷದ ಒಂದು ಸ್ವಾಗತಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಎಲ್ಲ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮಾಡಲಾಗ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ವಿಜುವಲ್ಸ್ ತೋರಿಸ್ತಾ ಇದ್ವಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ನಾವು. ಸೊ ಯೂಶಲಿ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ತಿಂಗಳಾನ್ಗಟ್ಲೆಯಿಂದ ಪ್ರಿಪ್ರೇಷನ್ಸ್ ಇರುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಅವ್ರಿಗೂ ಒಂದು ಟಾರ್ಗೆಟ್ ಇರುತ್ತಲ್ವ, ಇವತ್ತು ದೊಡ್ಡದಾಗಿ ವ್ಯಾಪಾರ ಮಾಡಬೇಕು, ಭರ್ಜರಿಯಾಗಿ ಬಿಸ್ನೆಸ್ ಮಾಡಬೇಕು ಅಂತ. ಹೀಗಾಗಿ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತೆಲ್ಲ ಹೇಳ್ತಾರೆ. ಫ್ರೀ ಅಂತ ಸಿಕ್ಕಾಪಟ್ಟೆ ಕುಡಿಯೋದಕ್ಕೆ ಹೋಗಬೇಡಿ. ತುಂಬ ಖುಷಿ ಆಗಿಬಿಟ್ಟಿದೆ ನನಗೆ ಆ್ಯಕ್ಚುಲಿ. ಅಂದರೆ ತುಂಬ ಹ್ಯಾಪಿ ಮೂಮೆಂಟ್ಸ್ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ 2025ನಲ್ಲಿ ಜಾಸ್ತಿ ಟ್ರ್ಯಾಜಿಡಿ ಪ್ಲಸ್ ಹ್ಯಾಪಿ ಇತ್ತು. ಬಟ್ ಅಂದರೆ ಟ್ರ್ಯಾಜಿಡಿ ಅಂದರೆ ಏರ್ ಇಂಡಿಯಾ ಆಕ್ಸಿಡೆಂಟ್ ಆಯಿತು, ಆಮೇಲೆ ಏರ್ ಇಂಡಿಯಾ, ಆಮೇಲೆ RCB ಸ್ಟ್ಯಾಂಪೇಡ್ ಆಯಿತು, ಆಮೇಲೆ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಸೊ ಹಾಗಾಗಿ ಕೈಯಲ್ಲಿ ರೋಸ್ ಇಟ್ಕೊಂಡಿದ್ದೀರಾ? ಸುಮ್ಮನೆ ನನಗೋಸ್ಕರ ನಾನೇ ಗಿಫ್ಟ್ ತಗೊಳ್ತಾ ಇದ್ದೀನಿ. ಅದೇ ಎಷ್ಟು ಗಂಟೆವರೆಗೆ ಪಾರ್ಟಿ ಮೂಡ್ ರಾತ್ರಿ ಜೋರಾಗುತ್ತೆ ಇಲ್ಲಿ? ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿದ್ರೆ ಯಾವ ರೀತಿ ಸೆಲೆಬ್ರೇಷನ್? 12 ಗಂಟೆವರೆಗೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಎನಿವೇಸ್ ಪೊಲೀಸ್ ತುಂಬ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ, ಮೇಜರ್ಸ್ ತೊಗೊಂಡಿದ್ದಾರೆ, ಸೆಕ್ಯೂರಿಟಿ ಮೇಜರ್ಸ್ನ. ಐ ಥಿಂಕ್ ನಮ್ಮ ಕಾಳಜಿ ನಾವೇ ತೊಗೊಳ್ಬೇಕು. ಆಮೇಲೆ ಕ್ಯಾಬ್ ಸಿಗೋದು ತುಂಬ ಕಷ್ಟ ಆಗುತ್ತೆ 8 ಗಂಟೆ ಮೇಲೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ನಮ್ಮ ಏರಿಯಾನಲ್ಲಿ ಈ ಥರ ಎಲ್ಲ ಇರಲ್ಲ. ನಂದಿನಿ ಲೇಔಟ್ನಲ್ಲಿ ಇರೋದು ನಾವು ಆ್ಯಕ್ಚುಲಿ. ಅಲ್ಲಿ ಅಷ್ಟೊಂದು ಇರಲ್ಲ MG ರೋಡಲ್ಲಿ ಚೆನ್ನಾಗಿರೋ ಅಷ್ಟು. ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ ಲೈಟಿಂಗ್ಸ್ ನೋಡೋಕ್ಕೆ ಮೇನ್ಲಿ. ಯಾ